ಹಾಯ್ ಗೆಳೆಯರೇ, ನೋಡಿ ಇಂಜಿನ್ ಸ್ಟಾರ್ಟಿಂಗ್ ಟ್ರಬಲ್ ಕೊಟ್ಟರೆ ನೋಡಿ ಯಾವ ಥರ ತಲೆನೋವು ಅಂದರೆ ಭಾರಿ ತಲೆನೋವು. ಒಂದು ಕಡೆ ಇಂಜಿನ್ನಾಗಿ ಡೀಸೆಲ್ ಸಪ್ಲೈ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಡೀಸೆಲ್ ಪ್ರೆಷರ್ ಪಂಪ್ ಮೋಟ್ರೆಲ್ಲ ಬಿಚ್ಚಿ ನೋಡಿದ್ದಾರೆ ಗ್ಯಾರೇಜಾಗೆ. ಆದರೆ ಇಲ್ಲಿ ಸರ್ವಿಸ್ ಸೆಂಟ್ರಿಗೆ ಹಾಕೊಂಬಂದು ಚೆಕ್ ಮಾಡಿಸಿದ್ರೆ ಅವ್ರು ನೀಟಾಗಿ ಹೇಳ್ತವ್ರೆ ಇಂಜಿನ್ ಡೀಸೆಲ್ ಪ್ರೆಷರ್ ಪಂಪ್ ಏನು ಹೋಗಿಲ್ಲ, ಇಲ್ಲಿ ಇಂಜಿನ್ ಹತ್ರ ಇರುವಂಥ ಮೋಟ್ರ್ ಹೋಗಿರೋದು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರೆ ಎಲ್ಲ ಸಪ್ಲೈ ನೀಟಾಗಿ ಆಗ್ತಿದೆ. ಆದರೆ ಇಂಜೆಕ್ಟ್ರಿಂದ ಡೀಸೆಲ್ ಅನ್ನೋದು ಒಳಗಡೆ ಹೋಗ್ತಿಲ್ಲ, ರಿಟರ್ನ್ ಬರ್ತಾಯಿದೆ ಅಂತೇಳ್ಬಿಟ್ಟು ಇಂಜೆಕ್ಟ್ರನ್ನ ತೆಗೆದು ನೀಟಾಗಿ ಕೊಡ್ತವ್ರೆ. ಇದನ್ನೆಲ್ಲ ತಗೊಂಡೋಗಿ ಮತ್ತೆ ನಾವು ಒಂದು ಗ್ಯಾರೇಜಿಗೆ ಕೊಟ್ಟರೆ ಆ ಗ್ಯಾರೇಜಿಗೆ ಸರ್ವಿಸ್ ಸೆಂಟ್ರಿಗೆ ಒಂದೊಂದಕ್ಕೆ ಬಂದುಬಿಟ್ಟು 4,500 ರೂಪಾಯಿ ಒಂದು ಸರ್ವಿಸ್ ಇಂಜೆಕ್ಟ್ರಿಗೆ. ಅಂಥದ್ದು 3 ಇದೆ ನೋಡಿ. ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಬಂದರೆ ನೋಡ್ಕೊಬಿಡಿ. ಸ್ಟಾರ್ಟಿಂಗ್ ಟ್ರಬಲ್ ಸೆಲ್ಫ್ ಆಗುತ್ತೆ, ಆದರೆ ಸ್ಟಾರ್ಟ್ ಅನ್ನೋದಾಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಒಂದು 15-20 ದಿವಸ ಲಾಂಗ್ ಸ್ಟಾರ್ಟ್ ಅನ್ನೋದು ತಗೊಳುತ್ತೆ. ಅದಾದಮೇಲೆ ಇದಕ್ಕಿದ್ದಾಗೆ ಸ್ಟಾಪ್ ಅನ್ನೋದಾಗುತ್ತೆ. ತಣ್ಣಗಿದ್ದಾಗ ಸ್ಟಾರ್ಟೇ ಆಗಲ್ಲ, ಸೆಲ್ಫ್ ಅನ್ನೋದು ಚೆನ್ನಾಗಾಗುತ್ತೆ. ಇವು ಇಂಜೆಕ್ಟ್ರುಗಳು 3 ಇದು ತಗೊಂಡೋಗಿ ಕೊಟ್ಟರೆ ಅಲ್ಲಿ 3 ಹೊಲ್ಟೋಗಿದೆ ಅಂತ ಹೇಳೋರು. 3ಕ್ಕೂ 4,500 ಸರ್ವಿಸ್, ಅದು ಮೆಟೀರಿಯಲ್ ಪ್ಲಸ್ ಸರ್ವಿಸ್ ಚಾರ್ಜಸ್ಸು, ಮೋಟ್ರ್ ಚಾರ್ಜಸ್ಸು, ಒಟ್ಟಾರೆ 3ಕ್ಕೆ ಸೇರಿ 4 ಐಟಮ್ಗೂ ಸೇರಿ ಹೆಚ್ಚು ಕಮ್ಮಿ 20,000 ಬಿಲ್ ಅನ್ನೋದು ಆಗಿಬಿಟ್ಟಿದೆ. ಫಿಟ್ಟಿಂಗ್ ಎಲ್ಲ ಸೇರಿ 25,000 ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಗಾಡಿ ಸೇಲ್ ಆಗಿಬಿಡುತ್ತೆ.